ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಬಿಗ್ ಬಾಸ್ ಖ್ಯಾತಿಯ ಧನುಷ್ ಗೌಡ ಹಾಗೆಯೇ ಸ್ಪಂದನಾ ಸೋಮಣ್ಣ ಅವರ ಇವರಿಬ್ಬರ ಕಾಂಬಿನೇಷನಲ್ಲಿ ಜಿನುಗೋ ಮಳೆ ಅನ್ನುವಂತಹ ಅದ್ಭುತವಾದಂತಹ ಆಲ್ಬಮ್ ಸಾಂಗ್ ಈಗಾಗಲೇ ರಿಲೀಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸ್ವತಃ ಇದರ ನಿರ್ದೇಶಕರಾಗಿರುವಂತಹ ಆಕಾಶ್ ಉನ್ನಿಕೃಷ್ಣರವರು ನಮ್ಮ ಸುಮನ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒಂದೊಳ್ಳೆ ಸಾಂಗ್ನ ಕೊಟ್ಟಿರೋದಕ್ಕೆ. ಹೇಗೆ ಶುರುವಾಯಿತು ಈ ಒಂದು ಸಾಂಗ್ನ ಪಯಣ ಅಂತ? ಈ ಸಾಂಗು ಫಸ್ಟು ನಾನು ಆ್ಯಕ್ಚುಲಿ ಇದು ಒಂದು ಶಾರ್ಟ್ ಫಿಲಮಿಗೆ ಅಂತ ಮಾಡಿದ್ದೊಂದು ಸ್ಟೋರಿ. ಆಮೇಲೆ ಶಾರ್ಟ್ ಫಿಲಮ್ಸು ನಾನು ಆಲ್ರೆಡಿ ಇದಕ್ಕೂ ಬ್ಯಾಕ್ ಒಂದು 4 ಶಾರ್ಟ್ ಫಿಲಮ್ಸ್ ಮಾಡಿದ್ದೆ. ಒಂದು ನೆಕ್ಸ್ಟು ಮೂವಿ ಮಾಡಬೇಕು ಅನ್ನೋ ಕನಸಿರೋದ್ರಿಂದ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಇದನ್ನು ಯಾಕೆ ಆಲ್ಬಮ್ ಸಾಂಗ್ ಮಾಡಬಾರ್ದು, ಒಂದು ಮ್ಯೂಸಿಕಲ್ ಹಿಟ್ ಯಾಕೆ ಕೊಡಬಾರ್ದು ಅಂತ ಪ್ಲ್ಯಾನ್ ಮಾಡಿ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿಸಿ ಪ್ಲ್ಯಾನ್ ಮಾಡಿದ್ವಿ. ಅದು ಇವಾಗ ಜಿನುಗೋ ಮಳೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ನಿಂತಿದೆ. ಈ ಒಂದು ಆಲ್ಬಮ್ ಸಾಂಗ್ಗೆ ಇವರಿಬ್ಬರೇ ಬೇಕು ಮೇನ್ ಲೀಡ್ ಕ್ಯಾರೆಕ್ಟರ್ಸ್ ಆಗಿ ಅಂತ ಹೇಳ್ಬಿಟ್ಟು ಆ ಥಾಟ್ ಹೇಗೆ ಬಂತು ಆ್ಯಂಡ್ ಹಾಗೆಯೇ ನೀವು ಹೋಗಿ ಅವರಿಬ್ಬರನ್ನ ಯಾವ ರೀತಿ ಅಪ್ರೋಚ್ ಮಾಡಿದಾಗ ಅವರಿಬ್ಬರ ರಿಯಾಕ್ಷನ್ಸ್ ಯಾವ ರೀತಿ ಇತ್ತು ಅಂತ? ನಾನು ಸಾಂಗ್ನ ಕಂಪ್ಲೀಟ್ ಮಾಡಿಸಿ ಇನ್ನು ಯಾರಿಗೆ ಮಾಡೋದು ಅಂತ ಇದ್ದಾಗ ಅವಾಗ ತಾನೇ ಜಸ್ಟು ಬಿಗ್ ಬಾಸು ಮುಗಿಯೋ ಸ್ಟೇಜಿಗೆ ಬಂದಿತ್ತು. ಇನ್ನೂ ಫಿನಾಲೆ ಆಗಿರಲಿಲ್ಲ, ಮುಗಿಯೋ ಸ್ಟೇಜ್ ಬಂದಿತ್ತು. ಮತ್ತು ಬಿಗ್ ಬಾಸ್ ಒಳಗಡೆ ಸ್ಪಂದನ ಆಗಲಿ ಧನುಷ್ ಅವರ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು. ಹೊರಗೆ ಅವ್ರು ಬಂದಿದ್ದ ತಕ್ಷಣ ಫಸ್ಟ್ ಹೋಗಿ ಅಪ್ರೋಚ್ ಮಾಡಿದೆ. ಧನುಷ್ ಅವರು ನನಗೆ ಮುಂಚೆನೇ ಪರಿಚಯ ಇದ್ದರು, ಹಾಗಾಗಿ ಧನುಷ್ ಅವರಿಗೆ ಅಪ್ರೋಚ್ ಮಾಡಿದೆ. ನೆಕ್ಸ್ಟ್ ಅದೇ ರೀತಿ ಸ್ಪಂದನ ಅವರಿಗೂ ಅಪ್ರೋಚ್ ಮಾಡಿದೆ. ಇಬ್ಬರು ಸಾಂಗ್ನ ಕೇಳಿದ ತಕ್ಷಣವೇ ಫಸ್ಟ್ ಮೂಮೆಂಟಲ್ಲೇ ನಾವು ಮಾಡ್ತೀವಿ ಅನ್ನೋ ಥರ ಹೇಳಿದ್ರು. ಖುಷಿ ಆದರು ಅವರು. ಹಾಗಾಗಿ ಮತ್ತು ನಾನು ಅದಕ್ಕೂ ಮುಂಚೆ ಒಂದು ಪಿಚ್ ಟೆಕ್ ತಕ್ಕ ಒಂದು ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ನೋಡಿ ಅವ್ರಿಗೆ ಇನ್ನೂ ಖುಷಿ ಆಗೋಯ್ತು. ಅಂದರೆ ಯಾವ ಥರ ಬರುತ್ತೆ ಏನು ಅನ್ನೋದನ್ನು ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ನೋಡಿ ಖುಷಿ ಆಗ್ಬಿಟ್ಟು ಖಂಡಿತ ನಾವು ಇದನ್ನು ಮಾಡೋಣ ಅಂತೇಳಿ ಇಬ್ಬರು ತುಂಬ ಸಪೋರ್ಟಿವ್ ಆಗಿ ಮಾಡಿದ್ರು. ಒಂದು ಕಡೆ PRK ಪ್ರೊಡಕ್ಷನ್, ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅವರ ವಿಶ್ ಬೈಟ್, ಸಾಕಷ್ಟು ನಿಮಗೆ ಒಂದು ಆನೆ ಬಲ ಬಂದಂಗೆ ಆಗಿರುವಂಥದ್ದು. ಅವರಿಬ್ಬರ ಸಪೋರ್ಟ್ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಆಗಿದೆ ಅಂತ? ನಾನು PRKಗೆ ಹೋಗಿ ನನ್ನ ಸಾಂಗ್ನ ತೋರಿಸ್ದೆ. PRKಯಲ್ಲಿ ಅವರು ಮ್ಯಾನೇಜರ್ ಬರೋದು ಒಂದು ಸ್ವಲ್ಪ ಲೇಟ್ ಆಗಿತ್ತು. ಅಶ್ವಿನಿ ಮೇಡಮೇ ಡೈರೆಕ್ಟ್ ಬಂದರು. ಅಶ್ವಿನಿ ಮೇಡಮ್ನೇ ಫಸ್ಟು ಈ ಸಾಂಗ್ನ ನೋಡಿದ್ರು. ನೋಡಿ ಕಂಪ್ಲೀಟ್ ಮಾಡಿ ಲ್ಯಾಪ್ಟಾಪ್ ಈ ಥರ ಹಿಂಗೆ ಮುಚ್ಚಿ ತುಂಬ ಸಖತ್ತಾಗಿ ಬಂದಿದೆ, ನಿಮ್ಮ ಹತ್ರ ನೆಕ್ಸ್ಟ್ ಯಾವುದೇ ಸ್ಟೋರಿ ಇದ್ರೂ ತೊಗೊಂಡು ಬನ್ನಿ, ನಾವು ರೆಡಿ ಇದ್ದೀವಿ ನಿಮ್ಮ ಸ್ಟೋರಿ ಕೇಳೋಕ್ಕೆ ಅಂತ ಹೇಳಿದ್ರು. ಇದಕ್ಕಿಂತ ನಮಗೆ ಆ್ಯಸ್ ಎ ಒಬ್ಬರು ಡೈರೆಕ್ಟ್ರಿಗೆ ಇನ್ನೇನು ಬೇಕು ಹೇಳಿ. ಮತ್ತು ಇನ್ನು ಸುದೀಪ್ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸುದೀಪ್ ಅವರು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅವರು ಡೈರೆಕ್ಟರ್ಸಿಗೆ ಸಪ್ರೇಟಾಗಿ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಒಂದು ಸ್ಟೋರಿಗೆ ಒಂದು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ನಿನ್ನೆ ತಾನೇ ಹೋಗಿದ್ವಿ ಅವ್ರ ಹತ್ರ. ನಿನ್ನೆ ತಾನೇ ಹೋಗಿ ಆ್ಯಕ್ಚುಲಿ ಅವ್ರು ಇಲ್ಲಿ ಇವತ್ತು ಈವೆಂಟಿಗೆ ಬರಬೇಕಿತ್ತು. ಅವರು ಸ್ವಲ್ಪ ಬರೋಕ್ಕಾಗ್ದಲ್ಲೇ ಇರೋ ಕಾರಣ ಅವರೇ ನಮ್ಮನ್ನು ಮನೆಗೆ ಕರೆಸಿ ಬೈಟ್ಸ್ನ ಕೊಟ್ಟು ಕಳಿಸಿದ್ರು. ಅವರು ತುಂಬ ಖುಷಿಯಾದ್ರು. ವಿಜುವಲ್ಸ್ ಆಗಿರ್ಬೋದು, ಲೊಕೇಶನ್ ವೈಸು ಮೂಡಿಗೆರೆ ಲೊಕೇಶನ್ಸು ತುಂಬ ಸಖತ್ತಾಗಿದೆ. ಅವರು ನೀವು ವಿಡಿಯೋ ಬೈಟ್ಸಲ್ಲಿ ನೋಡ್ಬೋದು. ಯಾವ ಒಂದು ಮೂವಿ ಸಾಂಗಿಗೂ ಇದು ಕಡಿಮೆ ಇಲ್ಲ. ನಾನು ಯಾರೋ ನಾರ್ಮಲಾಗಿ ಎಲ್ಲರೂ ಆಲ್ಬಮ್ ಸಾಂಗ್ ಮಾಡ್ತಾರಲ್ಲ ಆ ರೀತಿ ಮಾಡ್ಕೊಂಬಂದಿರ್ತಾರೆ ಅಂತ ಅಂದ್ಕೊಂಡೆ. ಆದರೆ ನಿಜವಾಗ್ಲೂ ಇದು ಒಂದು ಮೂವಿ ಸಾಂಗ್ ಥರ ಇದೆ ಅಂತ ಹೇಳಿ ಖುಷಿಪಟ್ಟರು. ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಂಥ ದೊಡ್ಡವರ ಪ್ರೋತ್ಸಾಹ ನಮಗೆ ಸಿಕ್ಕಿರೋದು ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಾ? ನೀವು ಕನಸು ಕಂಡಿದ್ದಾಯಿತು, ಕನಸನ್ನ ನನಸು ಮಾಡಿದ್ದಾಯಿತು, ಕನ್ನಡಿಗರ ಮುಂದೆ ಇಟ್ಟಿದ್ದು ಕೂಡ ಆಯಿತು. ಈಗ ಕನ್ನಡಿಗರ ವರಸೆ, ಯಾಕಂತಂದ್ರೆ ನೋಡಬೇಕು, ಆಶೀರ್ವಾದ ಮಾಡಬೇಕು ಅನ್ನೋಂಥದ್ದು. ಎಲ್ಲ ಕನ್ನಡಿಗರಲ್ಲಿ ಏನು ಕೇಳ್ಕೊಳ್ತೀರಾ? ತಮಿಳಲ್ಲಾಗಿರ್ಬೋದು, ತೆಲುಗುವಲ್ಲಾಗಿರ್ಬೋದು ತುಂಬ ಇಂಡಿಪೆಂಡೆಂಟ್ ಸಾಂಗ್ಗಳು ಬರ್ತಿದೆ, ತುಂಬ ಹಿಟ್ಗಳಾಗಿದೆ. ಕನ್ನಡದಲ್ಲೂ ಅದೇ ರೀತಿ ಇಂಡಿಪೆಂಡೆಂಟ್ ಸಾಂಗ್ಗಳು ಇವಾಗ ಬರ್ತಾ ಇದೆ, ಬಟ್ ತುಂಬ ಕಡಿಮೆ ಇದೆ. ಇನ್ನೇ ಈ ಥರ ಇಂಡಿಪೆಂಡೆಂಟ್ ಸಾಂಗ್ಗಳಿಗೆ ಕನ್ನಡಿಗರು ಇನ್ಮೇಲೆ ಅದೇ ಥರ ಬೇರೆ ರೀಸನಲ್ಲಿ ಯಾವ ಥರ ಸಪೋರ್ಟ್ ಇದೆ ಆ ಥರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗಬೇಕು. ಇಲ್ಲೂ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು, ಇಂಡಿಪೆಂಡೆಂಟ್ ಸಾಂಗ್ಗಳು ತುಂಬ ಬರಬೇಕು ಅಂತ ಕನ್ನಡಿಗರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯದಾಗಲಿ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದ್ರಲ್ಲ, ಇದಾಗಿತ್ತು ಜಿನುಗೋ ಮಳೆ ಆಲ್ಬಮ್ ಸಾಂಗ್ನ ನಿರ್ದೇಶಕರಾಗಿರುವಂತಹ ಆಕಾಶ್ ಉನ್ನಿಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.